केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಪತ್ರಿಕಾ ಪ್ರಕಟಣೆ. ಇಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಯಂತಿಯನ್ನು ಶ್ರೇಯಸ್ ಕಾಂಪ್ಲೆಕ್ಸ್ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ರಂಗಯ್ಯ ಮಾತನಾಡಿ, ಅಂಬೇಡ್ಕರ್ ಸಿದ್ಧಾಂತ ಮತ್ತು ಅವರು ನಡೆದು ಬಂದ ಹಾದಿಯಲ್ಲಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ನಂಜನಗೂಡು ತಾಲೂಕು ಅಧ್ಯಕ್ಷರಾದ ವೀರಕುಮಾರ್ ಮಾತನಾಡಿ, ಅಂಬೇಡ್ಕರ್ ಮತ್ತು ಕೃಪಾಲಾನಿಯವರ ಹಾಸ್ಯ ಪ್ರಸಂಗವನ್ನ ಸ್ಮರಿಸಿಕೊಂಡು ಮತದಾನದ ಮಹತ್ವವನ್ನು ವಿವರಿಸಿದರು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ ಮಾತನಾಡಿ, ಸಂವಿಧಾನದಿಂದ ನಮಗೆ ರಕ್ಷಣೆ ಸಿಕ್ಕಿದೆ. ಸಾಮಾನ್ಯ ಪ್ರಜೆ ಕೂಡ ನ್ಯಾಯವನ್ನು ಪಡೆಯಲು ಅವಕಾಶ ನೀಡಿದ್ದು ಅಂಬೇಡ್ಕರ್ ಮಾತ್ರ ಎಂದು ವಿವರಿಸಿದರು. ಪಕ್ಷದ ವತಿಯಿಂದ ಮಲ್ಲೇಶ್ ಮತ್ತು ರಾಮಚಾರಿ ಎನ್ನುವ ಇಬ್ಬರು ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮ್ಮ ಹೆಮ್ಮೆಯ ನಾಯಕ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ. ಭೀಮರಾವ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ನಾವು ಯಾಕೆ ಆಚರಿಸಬೇಕು ಅಂತಂದರೆ, ಅವರು ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನ ಇಲ್ಲದೇ ಇದ್ರೆ ಏನಾಗ್ತಾ ಇತ್ತು? ಸಂವಿಧಾನ ಇಲ್ಲದೇ ಇದ್ರೆ ಹಿಂದೆ ರಾಜ ಆಡಳಿತದಲ್ಲಿ ಹೇಗೆ ಯಾರು ಬಲಾಢ್ಯರು ಅಶಕ್ತರ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ರು, ಆ ಒಂದು ವ್ಯವಸ್ಥೆ ಇತ್ತು. ಬಟ್ ಸಂವಿಧಾನ ಬಂದ ಮೇಲೆ ಏನಾಯ್ತು, ಅವರದೇ ಆದ ಒಂದು ಕಾನೂನನ್ನು ಜಾರಿಗೆ ತಂದ್ರು. ಈ ಕಾನೂನು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಒಂಥರ ರಕ್ಷಣೆ. ಯಾವುದು ಅಶಕ್ತರಿರ್ಲಿ ಸಶಕ್ತರಿರ್ಲಿ ಯಾರಿಗೇ ಆಗಲಿ ಒಂದೇ ಥರದ ನ್ಯಾಯವನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ದೇಶಕ್ಕೆ ಈ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒದಗಿಸಿ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಅಷ್ಟು ಸರಳವಾಗಿ ಸಂವಿಧಾನ ರಚನೆ ಆಗಿಲ್ಲ. ಸುಮಾರು ಒಂದು 185 ದೇಶಗಳ ಕಾನೂನಿನ ಪರಿಸ್ಥಿತಿಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿ ನಮ್ಮ ದೇಶಕ್ಕೆ ಯಾವುದು ಸೂಕ್ತ, ನಮ್ಮಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಪದ್ಧತಿಗಳಿಗೆ ಚ್ಯುತಿ ಬರದಂತೆ ಕಾನೂನುಗಳನ್ನು ಹೇಗೆ ರಚಿಸಬೇಕು ಅನ್ನುವ ಒಂದು ಜ್ಞಾನವನ್ನು ಪಡ್ಕೊಂಡು ಈ ಸಂವಿಧಾನವನ್ನು ನಮ್ಮ ದೇಶಕ್ಕೆ 1950ರಲ್ಲಿ ಜಾರಿಗೆ ಬರುವಂಗೆ, 49ರಲ್ಲಿ ಕಂಪ್ಲೀಟ್ ಆಯಿತು, 50ರಲ್ಲಿ ಜಾರಿಗೆ ಬಂತು. ಇವತ್ತು ಆ ಸಂವಿಧಾನ ಇರೋದ್ರಿಂದ ಎಷ್ಟೋ ಜನಕ್ಕೆ ಕೆಲವು ಕಡೆ ಮಿಸ್ಟೇಕ್ ಆಗಿರ್ಬೋದು, ಬಟ್ ಸಂವಿಧಾನದಿಂದ ಶೇಕಡ 70ರಷ್ಟು ಜನಕ್ಕೆ ಒಂದು ಲಾಭ ಅಂತೂ ಆಗಿದೆ. ಒಂದು 10-20% ಜನ ಅದರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆದರೆ ಶೇಕಡ 70ರಿಂದ 75ರಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ. ಅಂಥ ಮಹಾನ್ ವ್ಯಕ್ತಿಯನ್ನ, ಅಂಥ ಒಂದು ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿಯನ್ನ ನಾವು ಸ್ಮರಿಸಬೇಕಾಗಿದ್ದು, ಅವರನ್ನು ನಾವು ಅವರ ಮಾರ್ಗದರ್ಶನವನ್ನು ಕಾಪಾಡ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿ, ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ರಂಗಯ್ಯ ಅವರು, ನಮ್ಮ ನಂಜನಗೂಡು ಅಧ್ಯಕ್ಷರಾದಂಥ ವೀರೇಶ್ ಅವರು, ಆಮೇಲೆ ನಮ್ಮ ಜಾಫರ್ ಅವರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳು ಮುಗಿಸಿ. ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ಮಹಾನ್ ವ್ಯಕ್ತಿ, ಆದರ್ಶ ಪುರುಷರು ಹೇಗೆ ಒಂದು ದೇವಸ್ಥಾನವನ್ನು ಕೆತ್ತನೆ ಮಾಡೋದಕ್ಕೆ ಅಮರ ಶಿಲ್ಪಿ ಜಗನ್ನಾಚಾರ್ಯ ಅವರು ಎಷ್ಟು ಶ್ರಮವನ್ನು ವಹಿಸಿದ್ರು ಒಂದು ಸುಂದರ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಡೋಕ್ಕೆ, ಅದೇ ರೀತಿ ಈ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ
ಒಂದು ಸುಂದರವಾದ ಬಲಿಷ್ಠವಾದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಮತ್ತು ಆ ದಿನ ಸಂವಿಧಾನ ರಚನೆ ಮಾಡಿ ಬಂದಾಗ ಬಹಳ ಸಂತೋಷದಿಂದ ಇದ್ದಂಥ ಸಂದರ್ಭವನ್ನು ಕಂಡು ಕೃಪಾಲಾನಿ ಅವರು, ಏನು ಅಂಬೇಡ್ಕರ್ ಅವರೇ ಈ ದಿನ ಬಹಳ ಸಂತೋಷವಾಗಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಹೌದು, ಈ ದಿನ ನನಗೆ ಬಹಳ ಸಂತೋಷ ಆಗ್ತಿದೆ. ಏಕೆಂದರೆ ಇಷ್ಟು ದಿನ ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ದ, ಆದರೆ ಇಂದಿನಿಂದ ರಾಜ ಮತದಾರನ ಪೆಟ್ಟಿಗೆಯಲ್ಲಿ ಜನ್ಮ ಪಡಿತಾನೆ ಅಂತ ಹೇಳಿದಾಗ ಕೃಪಾಲಾನಿ ಅವರು ನಗ್ತಾರೆ. ಅಯ್ಯೋ, ಅದು ಈ ನಿಮ್ಮ ಸಂತೋಷ ಹೆಚ್ಚು ದಿನ ಇರಲ್ಲ. ಏಕೆಂದರೆ ಈ ದೇಶದ ಪ್ರಜೆಗಳು ಅಷ್ಟು ದುರಾಸೆಯರು, ಅವರು ತಮ್ಮ ಮತವನ್ನು ಮಾರಾಟ ಮಾಡ್ಕೊತಾರೆ. ಆಮೇಲೆ ಆಮಿಷಗಳಿಗೆ ಒಡ್ಡಿ ಮತದಾನದ ಅರಿವೇ ಗೊತ್ತಿರಲ್ಲ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ಹೌದು ನೀವು ಹೇಳೋದು ನಿಜ. ಆದರೆ ಪ್ರಜ್ಞಾವಂತರಾದಾಗ, ಎಲ್ಲರೂ ಶಿಕ್ಷಕರಾಗಿ ಆದಾಗ, ಒಂದು ದಿನ ಮತದಾನದ ಮಹತ್ವ ಅರಿತಾಗ ನಿಮ್ಮ ರಾಜಕಾರಣಿಗಳೆಲ್ಲ ವಿಕಾರಿ ಆಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಮಾತು ನಾವು ಜ್ಞಾಪಿಸ್ಕೊಂಡು ನಮ್ಮ ಎಲ್ಲ ಈ ಭಾರತ ದೇಶದ ಪ್ರಜೆಗಳು ಅದನ್ನು ಅರ್ಥಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಮಹತ್ವನ ಕೊಡಬೇಕು ಅಂತ ಈ ಒಂದು ದಿವಸ ನಾನು ಎಲ್ರಿಗೂ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೇನೆ. ವಂದನೆಗಳು. ಡಾಕ್ಟರ್ ಅಂಬೇಡ್ಕರ್ ಅವರು ಜಯಂತಿ ನಡೆಸ್ತಾ ಇರೋದು ಇಲ್ಲ ಸರ್, ಜಯಂತಿ ಆಚರಿಸ್ತಾ ಇದ್ದೀವಿ. ನಮ್ಮ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲ ವಿಷಯ ನಮ್ಮ ನಂಜನಗೌಡ ಅವರು ತಿಳಿಸಿದ್ದಾರೆ, ನಮ್ಮ ಕುಲಕರ್ಣಿಯವರು ತಿಳಿಸಿದ್ದಾರೆ. ನಾನೇನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದ ಅಂಬೇಡ್ಕರ್ ಒಂದು ಹೀರೋ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಂದು ಅಂಬೇಡ್ಕರ್ ಜಯಂತಿ ಆದ್ದರಿಂದ ನಾವು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮೈಸೂರು ಜಿಲ್ಲೆಗೆ ಹೇಳಬೇಕು ಅಂತ ನಾವು ನಮ್ಮ ಜಿಲ್ಲಾ ಆಫೀಸ್ನಿಂದ ಒಂದು ಸಣ್ಣ ಪೂಜೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾವೆಲ್ಲ ಸೇರಿ ಮಾಡ್ತಿದ್ದೀವಿ ಇವತ್ತು. ಅಂಬೇಡ್ಕರ್ ಬಗ್ಗೆ ಈಗ ಆಲ್ರೆಡಿ ನಮ್ಮ ಕುಲಕರ್ಣಿ ಸರ್ ಹೇಳಿದ್ದಾರೆ, ಹಾಗೆ ನಂಜನಗೂಡು ವೀರೇಶ್ ಸರ್ ಹೇಳಿದ್ದಾರೆ, ಹಾಗೆ ನಮ್ಮ ಜಾಫರ್ ಭಾಯಿ ಹೇಳಿದ್ದಾರೆ. ಇದು ಎಲ್ಲರ ಬಗ್ಗೆ ನಾವು 1ನೇ ಕ್ಲಾಸಿಂದನೂ ಇದ್ರ ಬಗ್ಗೆ ಸಾಕಷ್ಟು ಓದಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ಆದರೆ ನಾವು ಅಂಬೇಡ್ಕರ್ ಯಾಕೆ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿ ನಿಂತಿದೆ. ಈಗ ನಾವು ಒಂದು ಸಣ್ಣ ಪಕ್ಷಕ್ಕೆ ಬಂದು ಸೇರಿದ್ದೀವಿ, ಅದು ಸಣ್ಣ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. 10 ವರ್ಷದಲ್ಲಿ ನ್ಯಾಷನಲ್ ಪಕ್ಷ ಆಗಿದೆ. ಇದು ಅಂಬೇಡ್ಕರ್ ಸಿದ್ಧಾಂತವನ್ನು ಉಳಿಸ್ಕೊಂಡು ಎಜುಕೇಶನ್ ಬಗ್ಗೆ ಏನ್ ಕೊಡಬೇಕು, ಅವ್ರೇನ್ ಕನಸು ಕಂಡಿದ್ರು ಅದೇ ಕನಸಲ್ಲಿ ನಡೀತಿರೋದ್ರಿಂದ ಈ ಪಕ್ಷಕ್ಕೆ ನಾವೆಲ್ಲ ಬಂದು ಕೈ ಜೋಡಿಸಿದೀವಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲೆಯಿಂದಾಗ್ಲಿ ಅಥವಾ ಇಡೀ ಕರ್ನಾಟಕದಲ್ಲಾಗ್ಲಿ ಅಂಬೇಡ್ಕರ್ ಏನ್ ಮಾಡಿದ್ರು, ಯಾತಕ್ಕೆ ಮಾಡಿದ್ರು, ಯಾಕೆ ಅವ್ರು ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಅರಿವಿಟ್ಕೊಂಡು ನಾವು ಈ ಪಕ್ಷದೊಳಗೆ ಕೆಲಸ ಮಾಡಬೇಕಾಗಿ ನಾನೊಂದು ವಿನಂತಿ. ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ನಿಂತ್ರೆ ನಾನೊಬ್ಬ ಕಾರ್ಯಕರ್ತ ಅನ್ಕೊಳ್ಳೋದು ಬೇಡ. ನಾನು ಒಬ್ಬ ಅಂಬೇಡ್ಕರ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಸಾಕು. ನಾವು ಬರೀ ಹೇಳ್ತಾ ಇದೀವಿ, ಬರೀ ಸ್ಪೀಚ್ ಮಾಡ್ತಿದೀವಿ, ಬರೀ ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಪಕ್ಷಗಳವರು ಹೊಡಿತಾನೆ ಇರ್ತಾರೆ ಅಂಬೇಡ್ಕರ್ ಬಗ್ಗೆ. ಆದ್ರೆ ಇವತ್ತವರೆಗೂ ವೋಟ್ಗೆ ಹಣ ಕೊಡೋದಿರ್ಬೋದು, ಎಜುಕೇಶನ್ ಬಗ್ಗೆ ರಿಜೆಕ್ಟ್ ಮಾಡ್ತಿರೋದಿರ್ಬೋದು, ಅಥವಾ ಪ್ರತಿಯೊಂದು ಜನಗಳ ಕಷ್ಟ ಏನಿದೆ ಎಲ್ಲಾನು ಹಾಳು ಮಾಡಿಟ್ಟಿದ್ದಾರೆ. ಸೊ ಇಂಥ ಸ್ಟೇಜಲ್ಲಿ ನಾವು ಅಂಬೇಡ್ಕರ್ ಜಯಂತಿನ ಇನ್ನೂ ಉಳಿಸ್ಕೊಂಡು ಹೋಗ್ತಿದೀವಿ ಅಂದ್ರೆ ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನ, ಅದನ್ನ ಉಳಿಸೋಕ್ಕೋಸ್ಕರ ನಾವು ಮೈಸೂರು ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷನ ಮುಂತರಕ್ಕೆ ಹೋರಾಡ್ತಿದ್ವಿ ಅಷ್ಟೇ. ಥ್ಯಾಂಕ್ ಯು.